ಇವತ್ತು ಘನಮೆತ್ತ ರಾಜ್ಯಪಾಲರಾದ ಶ್ರೀ ವಿಜಯಶಂಕರ್ ಅವರು ಭೂವರಾಹ ಸ್ವಾಮಿ ದರ್ಶನಕ್ಕಾಗಿ ಮೇಘಾಲಯದಿಂದ ದಯಮಾಡಿಸಿದ್ರು. ವಿಶೇಷವಾಗಿ ಅವರಿಗೆ ಭಗವಂತನಿಗೆ ಅವರ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ಅಂಥೇಳಿ ಪ್ರಾರ್ಥನೆ ಮಾಡಿದ್ದೀವಿ. ಹಾಗೂ ಇನ್ನೂ ಉನ್ನತವಾದ ರಾಜ ಪದವಿ ಕೊಡಲಿ ಅಂಥೇಳಿ ಪ್ರಾರ್ಥನೆ ಮಾಡಿದ್ದೀವಿ. ಮಹಾನ್ ದೈವಭಕ್ತರವರು, ಭಗವಂತನ ಕೃಪೆಯಿಂದ ಅವರು ನಮ್ಗೆ ಒಳ್ಳೆಯದಾಗಿದೆ ಅಂಥೇಳಿ ಅವರು ವಿಶೇಷವಾದ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಅವರಿಗೆ ಸದಾ ಕಾಲ ಭಗವಂತನ ಕೃಪೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ತಮ್ಮ ಹೆಸರು? ಶ್ರೀನಿವಾಸ ರಾಘವನ್, ಭೂವರಾಹ ಸ್ವಾಮಿ ಟೆಂಪಲ್ ಟ್ರಸ್ಟ್, ಪರಕಾಲ ಸ್ವಾಮಿ ಮಠ, ಪರನಾಥ ಕಲ್ಲಹಳ್ಳಿ. As soon as you reach Meghalaya, probably many of them they feel that a man from Delhi had come here as a governor. Some of them probably they may feel that a man from Karnataka he had come to Meghalaya as a governor. That is the version of a common man. Nothing wrong. But one thing you keep it in your mind. Don't second yourself only to Raj Bhavan. Come out from Raj Bhavan. You go and visit each and every Adivasi village. You go and visit each and every border village of Meghalaya. You go and mingle with everybody. You go and visit each and every church. You listen to everybody. You talk to everybody. Take everybody into confidence. If at all a common man wishes to come and meet you in Raj Bhavan, open the doors of Raj Bhavan. Open the doors of Raj Bhavan. Ultimately, you should be a common man's governor. This is my wish. This is what Honorable Prime Minister, when I met them, this is what they told me. Accordingly, ಆ ಭಾವನೆಗಳನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಸಾಮಾನ್ಯ ಜನರ ಭಾವನೆಗಳನ್ನು, ಸಾಮಾನ್ಯ ಜನರ ಎಸ್ಪಿರೇಷನ್, ಅವರ ಆಸೆ ಬಯಕೆಗಳನ್ನು ಈಡೇರಿಸುವಂಥ ಹಿನ್ನೆಲೆಯಲ್ಲಿ ಸ್ಥಳೀಯವಾದ ಸರ್ಕಾರವನ್ನು ವಿಶ್ವಾಸ ತೆಗೆದುಕೊಂಡು ನನ್ನ ಕರ್ತವ್ಯಗಳನ್ನು ಪ್ರಾಮಾಣಿಕತೆಯಿಂದ ನಾನು ನಿರ್ವಹಿಸುವಂಥ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೇನೆ. ನನಗೆ ಯಾವುದೇ ಪರ್ಸನಲ್ ಅಜೆಂಡಾ ಕೂಡ ಇಲ್ಲ. ಐ ಹ್ಯಾವ್ ನೋ ಪರ್ಸನಲ್ ಅಜೆಂಡಾ ಇನ್ ಮೇಘಾಲಯ. ಐ ಹ್ಯಾವ್ ಟು ಸರ್ವ್ ವೆರಿ ಸಿನ್ಸಿಯರ್ಲಿ ಟು ಮೇಘಾಲಯ ಪೀಪಲ್. ನಾನು ಮೇಘಾಲಯದಿಂದ ವಾಪಸ್ ಬರುವಂಥ ಸಮಯದಲ್ಲಿ ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ, ನೌ ದೇ ಫೀಲ್ ದ್ಯಾಟ್ a man from Delhi had come here as a governor. After completion of your 5 years, sir, when you come out from Meghalaya, by that time Meghalaya people should feel ultimately Vijayashankar is our man, why he should go out of Meghalaya. ಈ ಭಾವನೆ ಇಟ್ಟುಕೊಂಡು ನೀವು 5 ವರ್ಷ ಕೆಲಸ ಮಾಡಬೇಕು ಅಂತ ಹೇಳಿದರೆ ಆ ಭಾವನೆಯಲ್ಲಿ ನಿಶ್ಚಿತ ಕೂಡ ನಾಡಿಗೆ ಗೌರವ ತರುವಂಥ ಹಿನ್ನೆಲೆಯಲ್ಲಿ ಜನತೆವೆತ್ತ ರಾಷ್ಟ್ರಪತಿಗಳು, ದೇಶದ ಪ್ರಧಾನಿಗಳು ನಮ್ಮಿಂದ ಏನು ಅಪೇಕ್ಷೆಯನ್ನು ಇಟ್ಕೊಂಡಿದ್ದಾರೆ ಅಪೇಕ್ಷೆ ತಕ್ಕಂತೆ ನಾನು ಕೆಲಸ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿ ಇವತ್ತು KR-ಪೇಟೆಯಲ್ಲಿರುವಂಥ ಭೂವರಾಹ ಸ್ವಾಮಿ ಬಹುಶಃ ನಮಗೆ ನೆಲದ ಮೇಲೆ ಅಧಿಕಾರ ಕೊಡುವಂಥ, ನೆಲವನ್ನು ಆಳುವಂಥ ಅಧಿಕಾರ ಕೊಡುವಂಥ ಒಂದು ಶಕ್ತಿ ದೇವತೆ ಆ ಭೂವರಾಹ ಸ್ವಾಮಿ. ಹಿಂದೆ ಸನ್ಮಾನ್ಯ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಅವರ ಸಂಪುಟದಲ್ಲಿ ನಾನು ಅರಣ್ಯ ಮಂತ್ರಿ ಆಗಿದ್ದೆ. ಆ ಸಮಯದಲ್ಲಿ ಮೊದಲನೇ ಬಾರಿಗೆ ಇಲ್ಲಿ ಭೇಟಿಯನ್ನು ಕೊಟ್ಟಿದ್ದೆ. ಅದಾದಮೇಲೆ ಮತ್ತೆ ಮಧ್ಯದಲ್ಲಿ 2-3 ಸಾರಿ ನಾನು ಬಂದು ಹೋಗಿದ್ದೆ. ಇವತ್ತು ಆ ಭಗವಂತ ನನ್ನನ್ನು ಮತ್ತೆ ಕರೆಸ್ಕೊಂಡಿದ್ದಾನೆ. ಪುನಃ ನನಗೆ ಇಲ್ಲಿ ಮತ್ತೆ ಬರಬೇಕು ಅನ್ನೋಂಥ ಬಯಕೆ ಆಸೆ ಇದೆ. ಈ ದೇವಾಲಯದ ಉದ್ಘಾಟನೆ ಸಮಯದಲ್ಲಿ ಈ ದೇವಾಲಯದ ಪುರೋಹಿತರು ನಿಮ್ಮನ್ನು ಖಂಡಿತ ಕರೆಸಿಕೊಳ್ತೇವೆ ಬನ್ನಿ ಅಂತ ಹೇಳಿದ್ದಾರೆ. KR-ಪೇಟೆ ಜನತೆ ತೋರುವಂಥ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾಕಾಲ ಕೂಡ ಋಣಿಯಾಗಿದ್ದೇನೆ. ಒಂದು ಕಡೆಗೆ ಭೂವರಾಹ ಸ್ವಾಮಿ, ಇನ್ನೊಂದು KR-ಪೇಟೆ ಜನತೆಯ ಬಹುಶಃ ಪ್ರೀತಿ ವಿಶ್ವಾಸ. ಯಾವಾಗ ಇಲ್ಲಿ ಕರಿತೀರಿ ಅವಾಗೆಲ್ಲ ಬರಲಿಕ್ಕೆ ತಯಾರಾಗಿದ್ದಾನೆ. ಈ ನಾಣ್ಯ ಸೇವೆಯನ್ನು ಕೂಡ ನಮ್ಮ ಕೈಲಾದ ಮಟ್ಟಿಗೆ ನಾವು ಅಲ್ಲಿ ಕೂತಿರೋದು ಕೂಡ ಇದು ಮಾಡಲಿಕ್ಕೆ ನಾವು ತಯಾರಾಗಿರೋದು ಅಂತ ಹೇಳಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ, ಕೃಷ್ಣ ಜಯಂತಿಯ ಶುಭಕಾಮನೆಗಳನ್ನು ಇಡೀ ನಾಡಿನ ಜನತೆ ತಿಳಿಸಿ ಅವನ ಅನುಗ್ರಹ ಮತ್ತೆ ಲಭ್ಯವಾಗಲಿ. ಅವನ ಯುಗದಲ್ಲಿ ಕೂಡ ಧರ್ಮ ಯಾವಾಗ ಅವಸಾನ ಆಗ್ತದೆ, ಧರ್ಮ ಪುನಃಸ್ಥಾಪನೆಗೆ ನಾನು ಬರ್ತೇನೆ ಅಂತ ಹೇಳಿ ಕೃಷ್ಣ ಹೇಳಿರುವಂಥದ್ದನ್ನು ಕಾಣ್ತಿದ್ದೇವೆ. ಅವತಾರ ಪುರುಷನ ಮತ್ತೆ ಆಗಬೇಕು. ತಾಯಿ ಭಾರತ ಮಾತೆ ಅವಳು ಜಗದ್ವಂತಳಾಗಬೇಕು. ಇಡೀ ಜಗತ್ತಿಗೆ ಮಾರ್ಗದರ್ಶನ ಮಾಡುವಂಥ ಶಕ್ತಿ ತಾಯಿ ಭಾರತ ಮಾತೆಗೆ ಬರಬೇಕು. ಆ ರೀತಿಯಲ್ಲಿ ನಾಡನ್ನು ಕಟ್ಟುವಂಥ ಹಿನ್ನೆಲೆಯಲ್ಲಿ ಕೃಷ್ಣ ನಮ್ಮನ್ನು ಅನುಗ್ರಹಿಸಬೇಕು ಅಂತ ಮಾತನ್ನು ಈ ಸಮಯದಲ್ಲಿ ಹೇಳಿ ತಮ್ಮೆಲ್ಲರೂ ಕೂಡ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ಕೊಂಡಿದ್ದೇನೆ. ಎಲ್ಲ ನಮಸ್ಕಾರ. ಇಲ್ಲಿ ನೋಡಿ, ಈ ಕಡೆ ನೋಡಿ. ಹಲೋ ಭರತ್ ಜಿ, ಇಲ್ಲಿ ನೋಡಿ. ಯಾರು ಫೋನ್ ಇದೆ?
ನಿನ್ನೆ ಮುಗಿತವ್ರು 10 ದಿವಸ ಪೂಜೆ ಕೃಷ್ಣ ಪೂಜೆ. ರಾಜು ಭಾಳ ಇದೆ. ವಿರೋಧನ ಒಂಚೂರು ಮಗ್ಲಾಗಿ ಒಬ್ರು ಕಾಣಲ್ಲ. ಸ್ವಲ್ಪ ಹಿಂದಕ್ಕೆ ಹೋಗಿ, ಸ್ವಲ್ಪ ಹಿಂದೆ ಎಲ್ಲರದು ಬರುತ್ತೆ. ಇರ್ಲಿ ಇರ್ಲಿ. ವಿನೋದಣ್ಣ ಒಂಚೂರು ಹಿಂದೆ ಬನ್ನಿ ಒಂಚೂರು. ಹಾಂ ಒಂದು ನಿಮಿಷ ಬರುತ್ತೆ. ದರ್ಶನ